ಮಾಡಬೇಕಾಗ್ತದೆ. ನೀವೆಲ್ಲ ಆ ಸಮುದಾಯಕ್ಕೆ ಸೇರಿದಂಥ ಜನ ಕನಿಷ್ಠ ಒಂದು 5,000 ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬೆಳಗಾವಿ ಸಿಟಿಗೆ ಬರಬೇಕು, ಬಂದು ಪ್ರತಿಭಟನೆ ಮಾಡಬೇಕು ಹಾಗೆ ಅಂತೇಳಿ ಹೇಳ್ತಾರೆ. ನಾವು ಸರ್ಕಾರ ಇದನ್ನು ಗಮನಿಸಿ ಬಹುಶಃ ತಮ್ಮ ಗಮನಕ್ಕೂ ಕೂಡ ತಂದಿದ್ದೇವೆ. ಯಾಕೆಂದರೆ ಅಧಿವೇಶನ ನಡೆಸೋರು ತಾವು. ಹೇಗೆ ಇದನ್ನು ನಾವು ಈ ಟ್ರ್ಯಾಕ್ಟರ್ಗಳು 5,000 ಟ್ರ್ಯಾಕ್ಟರ್ಗಳನ್ನ ಅಲೋ ಮಾಡಬೇಕಾ ಬೇಡವಾ? ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಪ್ರತಿಭಟನೆ ಅದು ಒಂದು ಹಕ್ಕು, ಪ್ರತಿಭಟನೆ ಮಾಡುವಂಥದ್ದು. ಆದರೆ ಈ 5,000 ಟ್ರ್ಯಾಕ್ಟ್ರು ಬೆಳಗಾವಿ ಸಿಟಿಗೆ ಬಂದರೆ ಏನಾಗ್ಬೋದು ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಪೊಲೀಸ್ನವರು ಸರ್ಕಾರ ಒಂದು ರಿವ್ಯೂ ಮಾಡಿದ ಮೇಲೆ ನಾವು ಹೇಳ್ದು, ನಾನು 9ನೇ ತಾರೀಕೆ ಇಲ್ಲಿ ಸದನದಲ್ಲಿ ಬಸವರಾಜ್ ಅವರು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಅಲೋ ಮಾಡೋದಕ್ಕಾಗೋದಿಲ್ಲ, ಇಷ್ಟು ಟ್ರ್ಯಾಕ್ಟರ್ಸ್ ಇಲ್ಲಿ ಬಂದರೆ ಭಾಳ ತೊಂದರೆ ಆಗುತ್ತೆ ಹಾಗೆ ಅಂತೇಳಿ ನಾವು ಟ್ರ್ಯಾಕ್ಟರ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳಿದೆ. ಸದನದಲ್ಲೇ ನಾನು ಹೇಳಿದೆ, ನಾನು ಟ್ರ್ಯಾಕ್ಸ್ ಅಂತ ಬರುತ್ತೆ ಜೀಪ್, ಅದರಲ್ಲಿ ಒಂದು 15 ಜನ ಕೂತ್ಕೋಬೋದು. 15 ಜನ, ಕೆಲವು ಟೈಮ್ನಲ್ಲಿ 20 ಜನನೂ ಕೂರ್ತಾರೆ. ಕ್ರೂಸರ್, ಆ ಕ್ರೂಸರ್ನ ಅಲೋ ಮಾಡ್ತೀವಿ ಅಂತ ಇಲ್ಲೇ ಹೇಳಿದೆ ನಾನು. ಮತ್ತು ಒಂದು ಸ್ಥಳ ನಿಗದಿ ಮಾಡಬೇಕು, ಹಾಗೆ ಅಲ್ಲಿಗೆ ನಾವು ಮಾಡ್ತೀವಿ, ಅಲ್ಲಿ ಬಂದು ಅವರು ಪ್ರತಿಭಟನೆ ಮಾಡಲಿ, ಏನಾದರೂ ಅವರು ಮಾಡಲಿ ಅಂತೇಳಿ. ಅವರು ಬಂದರು. ಸುಮಾರು ಒಂದು 8,000 to 10,000 ಜನ ಎಲ್ಲ ಬಂದರು. ಜನಪ್ರತಿನಿಧಿಗಳು ಹೋದರು, ಅದರಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ನಾವು ಅದಕ್ಕೂ ಮುಂಚೆ 1-2 ವಿಷಯಗಳನ್ನ ಹೇಳಲೇಬೇಕಾಗ್ತದೆ. ಸಾಮಾನ್ಯವಾಗಿ ಇಲ್ಲಿ ಅಧಿವೇಶನ ನಡೆಯುವಾಗ ಇಲ್ಲಿನ ಕಮಿಷನರು ಪ್ರೊಹಿಬಿಟರಿ ಆರ್ಡರ್ಸ್ ಮಾಡ್ತಾರೆ. ಇಲ್ಲಿ ಪೊಲೀಸ್ ಕಮಿಷನರು 1/12/24 30/12/24 ಪ್ರೊಹಿಬಿಟರಿ ಆರ್ಡರ್ನ ಅವ್ರು ಮಾಡ್ತಾರೆ. ಅಂದರೆ ವಿಧಾನಸೌಧದ ಸುತ್ತ 500 ಮೀಟರ್ ಸುತ್ತ ಯಾರು ಬಿಡಬಾರ್ದು, ಹಾಗೆ ಸೆಕ್ಷನ್ 163 ಆಫ್ ದಿ BNSS ಅಂತೇಳಿ ಅವರೆಲ್ಲ ಪ್ರೊಹಿಬಿಟರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದಾರೆ. ಅದಾದ ಮೇಲೆ DC ಬೆಳಗಾಂ DC ಅವರು ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅವರು ಒಂದು ನೋಟಿಫಿಕೇಷನ್ನ ಅವರು ಕೂಡ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ನಾವು ಏನು ಅಲೋ ಮಾಡಿದೋ, ಒಂದು 10,000 ಜನ ಅಲ್ಲಿ ಸೇರಿದರು. ಅಲ್ಲಿ ಅದಕ್ಕೆ ಮುಂಚೆ ಕೋರ್ಟಿಗೂ ಹೋಗ್ತಾರೆ, ನಮಗೆ ಅಲೋ ಮಾಡಬೇಕು ಅಂಥೇಳಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ಅಲ್ಲಿ ಹೋದಾಗ ಧಾರವಾಡ ಹೈಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ದಾರೆ ಅಂದರೆ, ಅಧ್ಯಕ್ಷರೇ, ದಿ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್, ಫಾಲೋಯರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರೊಟೆಸ್ಟ್ ಶೆಲ್ ನಾಟ್ ಬಿ ರಿಸ್ಟ್ರೈನ್ಡ್, ನೀವು ತಡಿಬೇಡಿ ಅವ್ರನ್ನ, ಟು ಎಂಟರ್ ಬೆಳಗಾವಿ ಸಿಟಿ and shall not be prohibited to conduct and participate in peaceful protest in the specified designated place. ನಾವು ಅದಕ್ಕೆ ಅವರಿಗೆ ಪೀಸ್ಫುಲ್ ಆಗಿ ಮಾಡಲಿ ಅಂತೇಳಿ ಒಂದು ಡೆಸಿಗ್ನೇಟೆಡ್ ಪ್ಲೇಸನ್ನು ಕೂಡ ನಾವು ಮಾಡಿಕೊಟ್ಟಿದ್ದು. ದಿ ಪೆಟಿಷನರ್ ಈಸ್ ಸ್ಯಾಟಿಸ್ಫೈಡ್ ಇಫ್ ದಿ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದಿ ಟ್ರ್ಯಾಕ್ಟರ್ಸ್ and conduct protest peacefully without creating any law and order situation. ಮುಂದಕ್ಕೆ ಏನು ಹೇಳ್ತಾರೆ ಅಂದರೆ, it is needless to mention that the respondent state, along with its authorities, the police commissioner of the city of Belgaum and respondents 2 and 3 shall monitor the law and order situation to avoid any untoward incident by putting necessary police force to take care of the situation. ಇದು ಹೈಕೋರ್ಟಿನ ಆದೇಶ ಮಾನ್ಯ ಅಧ್ಯಕ್ಷರೇ. ನಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಲೋ ಮಾಡಿದೆವು. ಅಲ್ಲಿ ಚರ್ಚೆ ಆಯಿತು. ನಮ್ಮ ಗಮನಕ್ಕೆ ಬಂದ ತಕ್ಷಣ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು, ನೀವು ಯಾರಾದರೂ ಸೀನಿಯರ್ ಮಿನಿಸ್ಟರ್ಸು ಹೋಗಿ ಅವ್ರ ಜೊತೆ ಮಾತನಾಡಿ ಅವ್ರೇನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ, ಮೆಮೊರಾಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ ಅಂಥೇಳಿ ಡಾಕ್ಟರ್ ಮಹದೇವಪ್ಪನವರು, ಆಮೇಲೆ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ವೆಂಕಟೇಶ್ ಅವರು, ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರನ್ನು ಕಳಿಸ್ಕೊಡ್ತಾರೆ. ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ, ನೋಡಿ
ನೀವು ಪ್ರೊಟೆಸ್ಟ್ ಮಾಡಿರೋದೇನೋ ಸರಿ, ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ, ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಬನ್ನಿ. ಅದು ಹೇಳ್ತೀನಿ, ಸಿ ಪಾಟೀಲ್ ರೀ, ನಾ ಹೇಳ್ತೀನಿ. ಇಲ್ಲ ನಾ ಹೇಳ್ತೀನಿ, ಅವರು ಆ ರೀತಿ ಹೇಳಿದ್ದಾರೆ. ಸರ್ ಡಿಸ್ಟರ್ಬ್ ಮಾಡೋದಲ್ಲ, ಒಂದ್ ನಿಮಿಷ. ಆ 3 ಜನ ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಆ 3 ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ, ನಾನು ವೇದಿಕೆಯ ಮುಂದೆ ಅದೇನೆ ಬಂದು ಅವ್ರು ಏನು ಹೇಳಿದ್ರು ಅಂದ್ರೆ, ಡಾಕ್ಟರ್ ಮಾದೇವಪ್ಪನವ್ರು ಮಾತಾಡಿದ್ರು, ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ತಗೊಂಡು 10 ಮಂದಿ ಸ್ವಾಮಿಗಳು ಹೇಳಿದ್ದಾರೆ. ನೀವು ಹೇಳಿದ್ ಸರಿ, ಹೇಳಿಲ್ಲ. ಪ್ಲೀಸ್ ಆಯ್ತು, ಅವರು ಹೇಳಿದ್ರಲ್ಲ, ಹೇಳದ್ ಕರೆಕ್ಟ್ ಇದೆ. ನಿಮ್ಮ ಭಾವನೆ ತಿಳಿಸೋದ್ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಒಂದು 10-15 ಜನ ಬನ್ನಿ ದಯವಿಟ್ಟು. ನಾನು ನಮ್ಮ ಬೆಲ್ಲದವರು, ಯತ್ನಾಳ್ ಅವರು, ಅವ್ರ ಸಮ್ಮುಖದಲ್ಲಿ ಮತ್ತು AB ಪಾಟೀಲ್ ಮತ್ತು JM ಮೃತ್ಯುಂಜಯ ಸ್ವಾಮಿ ಇತರ ಸ್ನೇಹಿತರು ಡಯಾಸ್ ಮೇಲೆನೆ ನಿಮ್ಮ ಪ್ರತಿನಿಧಿಗಳು 10-15 ಜನ ಬಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ನಾನು ಅಪೀಲ್ ಮಾಡಿದ್ದೀನಿ, ಮನವಿ ಮಾಡಿದ್ದೆ. ಅದು ಮಾಡಿದ್ರು. ಆಯ್ತು ಮಾಡಿದ್ದಾರೆ. ಮಾಡಿದ ಮೇಲೆ ಅವರು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ, ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತ ಅದು ಸಾಧ್ಯನೇ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಇಲ್ಲಪ್ಪ ಅವ್ರು ಬರಲಿ, ಇಲ್ಲಿ ನಾನು ಇದ್ದೆ ಜೊತೆಯಲ್ಲಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿದ್ವಿ, ಬರಲಿ, ಅವರೇ ಬರಲಿ, ಬಂದಾದ್ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ, ಏನಿದೆ ಸಾಧಕ ಬಾಧಕಗಳೇನಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು, ಕೋರ್ಟ್ ಆದೇಶಗಳು ಏನಿದೆ, ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ, ನಾವು 2A ಮಾಡೋಕ್ಕಾಗುತ್ತಾ ಆಗೋದಿಲ್ವಾ, ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ. ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ, ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ರೆ, ಅವರೇ ಹೇಳ್ತಾರೆ, ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿದೆ, ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಅದು ನಿಮ್ಗೆ ಒಪ್ತಿರಲ್ವ ನೀವು, ಅವ್ರು ಹೇಳಿದ್ದು. ಸೊ ಅಲ್ಲಿಂದ ಏನಾಗುತ್ತೆ, ಜನ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ, ಅಪ್ಪ ಇಲ್ಲಿ ಬರೋದು ಬೇಡ, ಲೇರಿ, ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಾಗಿ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದ್ದೀವಿ, 20 ಟ್ರ್ಯಾಕ್ಟರ್ಸ್ ಬಂದಿದೆ. ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ. ಪೊಲೀಸ್ನವ್ರು ಏನು ಮಾಡಬೇಕು, ಆಗ ಅವರು ವಿಧವಾಗಿ ಹೇಳ್ತಾರೆ. ಪೊಲೀಸ್ನವ್ರು ತಡೆಯೋಕೆ ಹೋದರೆ ಅವರಿಗೆ ಕಲ್ಲು ಹೊಡಿತಾರೆ. ಇದೆಲ್ಲ ವಿಡಿಯೋ ಇದೆ ಪಾಟೀಲ್, ನಾನೇನು ಸುಳ್ಳು, ನಂದೇನು ಸ್ಟೇಟ್ಮೆಂಟ್ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್. ಆಯ್ತಾಯ್ತು, ಮತ್ತೆ ಕ್ಲಾರಿಫಿಕೇಶನ್ ಅದ ತೋರ್ಸೋಣ, ಸಂದರ್ಭ ಬಂದಾಗ ತೋರ್ಸೋಣ. ಪ್ರತಿಪಕ್ಷ ನಾಯಕರು ಇದ್ದರು ಮಾತಾಡ್ತಾರಲ್ಲ, ಅಲ್ಲಲ್ಲ, ಸಂದರ್ಭ ಬಂದಾಗ ತೋರ್ಸೋಣ, ಡೋಂಟ್ ವರಿ. ಆದ್ರಿಂದ ಯತ್ನಾಳ್ ಅವರ ಪ್ರತಿಪಕ್ಷ ನಾಯಕರಿದ್ದರು ಮಾತಾಡ್ತಾರೆ. ಈಗ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ, ಏನು ಎಡಿಟೆಡ್ ವರ್ಷನ್ ಇಲ್ಲ, ಇಲ್ದೇ ಟ್ರ್ಯಾಕ್ಟರ್ ಬಂದಿಲ್ಲ, ಟ್ರ್ಯಾಕ್ಟರ್ ಬೇಡ ಅಂತ ನಾವು ಹೇಳಿವಿ. ಆಮೇಲೆ ಮಾತಾಡಿ ನಿಮ್ಗೆ ನೋಡಿ, ಕ್ಲಾರಿಫಿಕೇಶನ್ ಮತ್ತೆ ಕೇಳಿ, ನೀವು ವಿಡಿಯೋ ಬಿಡುಗಡೆ ಮಾಡಿ, ಯಾರು ಕ್ಲಾರಿಫಿಕೇಶನ್ ಎಲ್ಲ ತೋರ್ಸೋಣ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ಒಂದೇ ನಿಮಿಷ ಇಲ್ಲ, ಆಮೇಲೆ ಒಂದ್ ನಿಮಿಷ, ತಾವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ತಮ್ಮ ಮೇಲೆ ನಮ್ಗೆ ಅಪಾರ ಗೌರವ ಇದೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾರೆ, ನೀವು ಅವ್ರು ಏನ್ ಹೇಳ್ತಾ ಇದಾರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ. ಯಾಕಂದ್ರೆ ಟ್ರ್ಯಾಕ್ಟರ್ ಗಿಟ್ರೆ ಅದು ನುಗ್ಸಿದ್ವಿ ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದ್ದಾರೆ. ನಿಮ್ಮ ಮೇಲೆ
ನಮ್ಮ ಗೌರವ ಕಡಿಮೆ ಆಗುವಂಗ ಅವ್ರು ಬೆಲ್ಲದ- ಇಲ್ಲ 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 ಈಗ ಅವ್ರು statement ಕಡಿಮೆ ಕೊಡ್ದ, ಮಾಡ್ಕೋಬೇಡಿ, ನೀವು statement ಯಾಕಂದ್ರೆ ಕೊಡ್ದ, ನಾವು ಏನಿದು? ತಪ್ಪು ಹೇಳಕ್ ಹೋಗೋದಿಲ್ಲ. ನಾವು ಮಾಡ್ಕೊಳ್ಳೋದಿಲ್ಲ. 100 ಟ್ರ್ಯಾಕ್ಟರ್ ಬಂದಿಲ್ಲ. ಸಿ ಪಾಟೀಲ್ ಅವರೇ 100 ಟ್ರ್ಯಾಕ್ಟರ್ ಬಂದಿಲ್ಲ ಅಧ್ಯಕ್ಷರೇ. ಸ್ಟೇಟ್ಮೆಂಟ್ ಆದ್ರೆ ಮಾತಾಡಿ. ಸಿಸಿ ಅವರೇ ಕೇಳಿ ಈಗ ಅವರ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆದ್ಮೇಲೆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ, ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ, ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ, ಅದೆಲ್ಲ ಚಿತ್ರ ಇದೆ. ನಾನೇನು ಹೇಳೋವಂಥದ್ದು ಏನಿಲ್ಲ, ಅಗತ್ಯನೂ ಇಲ್ಲ. ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನು ಮಾಡಬೇಕು? ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನು ಮಾಡ್ಬೇಕು ಹೇಳಿ? ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಹೇಳಿದರು, ಅವರು ಬಸವರಾಜು ಹೇಳಿದರು, ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ರು. ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ, ಪೀಸ್ಫುಲ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಒಂದೇ ಜಾಗದಲ್ಲಿ ಮಾಡಿಕೊಡಿ, ಅದನ್ನು ಮಾಡಿಕೊಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ? ನೀವೇ ಹೇಳಿ. ಅವ್ರಿಗೆ ನಾ ಹೇಳ್ದೆ, ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ. ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್? ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ಕಲ್ಲು ಹೊಡಿತಾರೆ. 24 ಜನಕ್ಕೆ ಗಾಯಗಳಾಗಿದ್ದಾವೆ ಪೊಲೀಸ್ನವರು. ಅವರು ನಮಗೆ ಮನುಷ್ಯರಲ್ವಾ? ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟಿಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನಾ ಸುಳ್ಳು ಯಾಕೆ ಹೇಳಲಿರಿ? ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ? ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸತ್ಯನೇ ಹೇಳೋದು. ಈ ಸದನದಲ್ಲಿ ಸುಳ್ಳು ಹೇಳಂಗೆ ಇಲ್ಲ. 50% ಸುಳ್ಳು ಐತಿ. ಉತ್ತರ ಆಯ್ತು, ಮಾತಾಡಿ. ನಿಮ್ಮ ಅಲ್ಲಲ್ಲ, ನಾ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ. ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ಮೇಲೆ ಮಾತಾಡಿ, ಆಯ್ತು. ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷರೇ. ಹಂಗ ಮನುಷ್ಯತ್ತೆಲ್ಲಾರ್ದ ಹೊಡೆದಾರ ಅಧ್ಯಕ್ಷರೇ. ಗೃಹ ಸಚಿವರೇ ದಯವಿಟ್ಟು ನಿಮ್ಮ ಅಧಿಕಾರಿಗಳು ನೀವು ಮಾತಾಡ್ತೀರಿ. ನಾನು ಅಲ್ಲಿ ಪ್ರತಿಪಕ್ಷ ನಾಯಕರಿದ್ದಾರೆ. ಮಾತಾಡಿ. ನಿಮ್ಮ ವರ್ಷನ್ ಹೇಳಿ, ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ. ಲಾಠಿ ಚಾರ್ಜ್ ಲಘುವಾಗಲಿಲ್ಲ, ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ. ನೀವು ಅದು ಹೆಂಗ್ ಹೊಡ್ದಿದ್ದಾರೆ ಅಂತ. ಅಲ್ಲಲ್ಲ, ನೀವು ಗೃಹ ಸಚಿವರಾಗಿದ್ರಿ, ಅಡ್ಡಪಡಿಸ್ತೀರಿ. ನೀವು ಗೃಹ ಸಚಿವರಾಗಿದ್ರಿ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಮಾತಿಂದ ಪ್ರತಿಪಕ್ಷ ನೀವೇ ಮತ್ತೆ ಯಾರು ಹೇಳಿದ್ರು? ಗೃಹ ಸಚಿವರಾಗಿದ್ರಿ ನೀವು, ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಅದ್ ರುಚಿನೂ ನೋಡಿದ್ದೀರಾ. ಅಶೋಕ್ ಅವರು ಆಗಿದ್ರು. ಆದ್ರಿಂದ ಲಾಠಿ ಮೆಲ್ಲಿಗೆ ಹಿಂಗೆ ಮುಟ್ಟೋದಕ್ಕಾಗಲ್ಲ. ಮುಟ್ತಾರ ಹಿಂಗೆ? ಅವರು ಬೀಸಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ. ಸರ್ ಅದರಿಂದ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಇರ್ಬೇಕಾದ್ರೆ ಲಾಠಿ ಆಯ್ತಾಯ್ತು ಸ್ವಾಮಿ ಅವರೇ, ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನ ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? ಸರ್ ಪೊಲೀಸ್ ಸ್ಟೇಷನ್ ಉದ್ದೇಶಪೂರ್ವಕವಾಗಿ ಹೋರಾಟ ಆಯ್ತು. ಪಾಕಿಸ್ತಾನ ಜೈ ಅಂತ ಹೇಳಿ ಬಿಟ್ರಲ್ಲ. ಹೌದ್ರಿ, ನಾವು ಜವಾಬ್ದಾರಿಯ ಸರ್ಕಾರ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜೈ ಒಳಗ ಜವಾಬ್ದಾರಿ ಎಲ್ಲ ಇತ್ತು. ಜವಾಬ್ದಾರಿಯ ಸರ್ಕಾರ ಇದು. ಸ್ಟೇಟ್ಮೆಂಟ್ ಆಗ್ಲಿ. ಯಾರು ಏನು ಮಾಡಿದ್ರು ಲಾಠಿ ಚಾರ್ಜ್ ಹೇಳ್ತೀರಾ? ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಂತ ಶುರುವಿನಲ್ಲಿ ಹೇಳಿದ್ದೀನಿ. ಪ್ರತಿಭಟನೆ ನಿಮ್ಮ ಹಕ್ಕು. ಸ್ಟೇಟ್ಮೆಂಟ್ ಆದ ನಂತರ ಕೇಳಿ. ಪ್ರತಿಭಟನೆ ನಿಮ್ಮ ಹಕ್ಕು, ಬಟ್ ಪೀಸ್ಫುಲಿ. ಚಂದ್ರಬಸಪ್ಪ ಅವರೇ ಮತ್ತೆ ನೀವು ಮಾತಾಡಿ. ಅದಕ್ಕೆ ಯಾಕೆ ಆಯ್ತು ಅನ್ನೋದನ್ನ ಯೋಚನೆ ಮಾಡಿಯಪ್ಪ. ಸುಮ್ಮನೆ ನೀವು ಯಾಕೆ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ.
10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಅಪೋಸಿಷನ್? ಡಿಜೆ ಕೇಸು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ, ಆದರೆ ಘಟನೆ ಯಾಕಾಯ್ತು, ಹೆಂಗಾಯ್ತು, ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದ್ದರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಆಸ್ ಎ ಹೋಮ್ ಮಿನಿಸ್ಟರ್, ಯಾವುದೇ ಲಾ ಅಂಡ್ ಆರ್ಡರ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ, ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾವ ಸಂಘಟನೆ ಆಗಲಿ ನಾವು ಬಿಡೋದಿಲ್ಲ ಅಂತ ಇಡೀ ಘಟನೆಯಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನಮ್ದು ಬೆಂಬಲ ಇದೆ, ಸಚಿವರು ಪೂರ್ತಿ ಅಲ್ಲ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ, ನಾವು ಮಾತಾಡ್ತೀವಿ ಇದ್ರ ಅಧ್ಯಕ್ಷರೇ. ಸನ್ಮಾನ ಅಶೋಕ್, ಒಂದೇ ಒಂದು ಪ್ರಶ್ನೆ, ಸಣ್ಣದೊಂದು. ತಾವು ಹೋಮ್ ಮಿನಿಸ್ಟರ್ ಆಗಿದ್ರು, ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಈ ಸಿಚುವೇಶನ್ ನಲ್ಲಿ ನೀವೇ ಇದ್ರೆ ನೀವು ಬಿಡ್ತಾ ಇದ್ರಾ? ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅವ್ರೇನು ಸ್ಟೇಟ್ಮೆಂಟ್ ಮಾಡಲ್ಲ, ಮಂತ್ರಿಗಳಲ್ಲ. ಮಾತಾಡ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ, ಅವರು ಕ್ಲಾರಿಫಿಕೇಶನ್ ಕೇಳಿ, ನಮ್ದೇನು ಅಭ್ಯಂತರ ಇಲ್ಲ, ಎಲ್ಲರೂ ಮಾತಾಡ್ಲಿ, ಅವರು ಮಾತಾಡ್ಲಿ, ನಾಡಗೌಡರು ಮಾತಾಡ್ಲಿ, ನಮ್ದೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.